ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಡಾಕ್ಟರ್ KSC ಸ್ವಾಮಿ ಆಸ್ಟ್ರಾಲಜಿಯಿಂದ ಸುಸ್ವಾಗತ. ರವಿಯು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಾಗ ಗೋಚಾರದಲ್ಲಿ ಕೆಲವು ರಾಶಿಗಳಿಗೆ ಆಗುವ ಶುಭ ಮತ್ತು ಅಶುಭಗಳನ್ನು ತಿಳಿಸುತ್ತೇವೆ. ಈ ದಿನ ರವಿಯು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ವ್ಯಾಧಿ ಭಯ, ಮನಸ್ಸಿಗೆ ಅಸಂತೋಷ ಉಂಟಾಗುವುದು. ಮತ್ತೊಂದು ರಾಶಿ ಎಂದರೆ ಕುಂಭರಾಶಿಗೆ ಮನಸ್ಸಿನಲ್ಲಿ ಕಲರವ, ವ್ಯಸನ, ದುಗುಡ, ಚಿಂತೆಗಳು, ವ್ಯಾಕುಲಗಳು ಉಂಟಾಗುತ್ತವೆ. ಹೀಗೆ ಮುಂದಿನ ರಾಶಿ ಎಂದರೆ ಮೀನರಾಶಿಯು. ಇವರಿಗೆ ತಮ್ಮ ಸಮೀಪವರ್ತಿಗಳಿಂದ ವಿಶೇಷವಾದಂಥ ಶುಭ ಸಮಾಚಾರಗಳು ಮತ್ತು ಇವರಿಗೆ ಯಾವುದಾದರೂ ಅನುಕೂಲವು ಉಂಟಾಗುವ ಯೋಗವು ಇರುತ್ತದೆ. ಮತ್ತೊಂದು ರಾಶಿ ಎಂದರೆ ಮೇಷರಾಶಿ. ಈ ಮೇಷರಾಶಿಗಳಿಗೆ ತಮ್ಮ ಅಕ್ಕಪಕ್ಕದವರಿಂದ ತೊಂದರೆ ಮತ್ತು ಹಿತಶತ್ರುಗಳ ಭಯವು ಉಂಟಾಗುತ್ತದೆ. ಹಾಗೆಯೇ ವೃಷಭ ರಾಶಿಯವರಿಗೆ ಅಲ್ಪ ಸ್ವಲ್ಪ ವಿಧವಾದಂಥ ಕಾಯಿಲೆಗಳು ಹಾಗೂ ಗಂಟಲು ಬೇನೆ ಉಂಟಾಗುವ ಸಂಭವ ಇರುತ್ತದೆ. ಮಿಥುನ ರಾಶಿಯವರಿಗೆ ಯಾವುದಾದರೂ ಮೂಲದಿಂದ ಹಣ ಬರುವ ಯೋಗವಿರುತ್ತದೆ. ಆದ್ದರಿಂದ ಸಂಬಂಧಿಗಳಿಂದಾಗಲಿ ಸ್ನೇಹಿತರಿಂದಾಗಲಿ ಧನಲಾಭ ಉಂಟಾಗುತ್ತದೆ. ಮತ್ತೊಂದು ಕರ್ಕಾಟಕ ರಾಶಿಯವರಿಗೆ ಇರುವ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಪಲ್ಲಟವನ್ನು ಮಾಡುವ ಯೋಗವಿರುತ್ತದೆ. ಮತ್ತೊಂದು ರಾಶಿ ಯಾವುದೆಂದರೆ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಶರೀರದಲ್ಲಿ ನೋವುಗಳು, ನರಗಳ ದೌರ್ಬಲ್ಯ, ಹೊಟ್ಟೆಯ ಆರೋಗ್ಯ ಮುಂತಾದ ಪೀಡೆಗಳು ಉಂಟಾಗುತ್ತವೆ. ಮತ್ತೊಂದು ರಾಶಿ ಯಾವುದೆಂದರೆ ಕನ್ಯಾ ರಾಶಿ. ಈ ರಾಶಿಯವರಿಗೆ ತಾವು ಮಾಡುವ ಕೆಲಸದಲ್ಲಿ ಭಯವು ಮತ್ತು ಬೇರೆಯ ಕೆಲಸಗಳು ಆಗಲಿಲ್ಲವೆಂಬುದ ಭಯವು ಉಂಟಾಗುತ್ತದೆ. ಮತ್ತೊಂದು ರಾಶಿ ಎಂದರೆ ತುಲಾರಾಶಿಯು. ಈ ರಾಶಿಗೆ ವಿಶೇಷವಾಗಿ ವ್ಯವಹಾರದಿಂದ ಧನಲಾಭವು ಮತ್ತು ವ್ಯಾಪಾರದಿಂದ ಅಧಿಕ ಪ್ರಮಾಣದ ಲಾಭವು ಉಂಟಾಗುತ್ತದೆ. ಮತ್ತೊಂದು ರಾಶಿ ಎಂದರೆ ವೃಶ್ಚಿಕ ರಾಶಿ. ಈ ರಾಶಿಗೆ ವಿಶೇಷವಾದಂಥ ಗೌರವವು ಉಂಟಾಗುತ್ತದೆ. ಹಲವು ಕೆಲಸಗಳು ನಡೆದು ಶುಭ ಸಮಾಚಾರಗಳು ತಮ್ಮ ಕುಟುಂಬದಲ್ಲಿ ಉಂಟಾಗುತ್ತವೆ. ಹಾಗೆಯೇ ಕೊನೆಯದಾಗಿ ಧನುಸ್ಸು ರಾಶಿಯನ್ನು ಹೇಳುವುದಾದರೆ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಹಣವು ವ್ಯಯವಾಗುವುದು ಮತ್ತು ವ್ಯಾಪಾರದಲ್ಲಿ ಸಹ ಹಣವು ವ್ಯಯವಾಗುವುದು. ಡಾಕ್ಟರ್ KSC ಸ್ವಾಮಿ ಆಸ್ಟ್ರಾಲಜಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಹಿಂದೆ ಮಾಡಿರೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.